ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನೊಂದ್ಕೋಬೇಡ ಮಗಳು. ಈ ಬದುಕನ್ನ ನಂಬು. ನನ್ಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ನಾನಿದ್ದೀನಿ. ಗೊಂಬೆನ ಅಕ್ಕ ಅಂತ ಕರೆದ ತಕ್ಷಣ ನೀನು ಅವಳ ತಂಗಿ ಆದೆ ಅಲ್ವಾ? ನನ್ನ ಅಮ್ಮ ಅಂತ ಕರೆದ ತಕ್ಷಣ ನನ್ನ ಮಗಳಾಗೋದಿಲ್ವಾ? ಪ್ರಪಂಚದಲ್ಲಿ ಯಾರಿಗೂ ತಮ್ಮ ಕಷ್ಟ, ತಮ್ಮ ನೋವನ್ನ ಇನ್ನೊಬ್ಬರ ಎದುರಿಗೆ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಅದು ನನಗೂ ಗೊತ್ತು. ಆದ್ರೆ ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರುವಂಥ ನೋವನ್ನ ಒಬ್ಬ ಹೆಣ್ಣು ಮಗಳು ತನ್ನ ತಾಯಿ ಹತ್ರ ಹೇಳ್ಕೊಳ್ತಾಳಲ್ವಾ? ಅಮ್ಮ ಅಂತ ಬಾಯಿ ತುಂಬ ಕರಿತ್ಯ. ಅಮ್ಮನ ಹತ್ರ ನಿನ್ನ ಕಷ್ಟ ಏನು ಅಂತ ಹೇಳ್ಕೊಳಲ್ವಾ ಮಗಳೇ? ನಿನ್ನ ಕಥೆ ಏನು ಮಗಳೇ? ಏನಾಯ್ತು? ನಾನು ನಿನ್ನನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಪಾದ ಊರಿದ್ರೆ ಹುಲ್ಲು ಗರಿಕೆ ಹೊಸಕ್ ಹೋಗುತ್ತೆ ಅನ್ನೋ ಎಚ್ಚರದಿಂದ ನಡೆಯೋ ಹೆಣ್ಣು ಮಗಳು ನೀನು. ನಿನ್ನಂಥವಳಿಗೆ ಈ ಕಷ್ಟ ಯಾಕೆ ಬಂತು? ನಿನ್ನಂಥ ಮನಸ್ಸಿರೋ, ನಿನ್ನಂಥ ಸುಂದರಿನ ನಿನ್ನ ಗಂಡ ಯಾಕೆ ಬಿಟ್ಟು ಹೋದ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರನೇ ಸಿಕ್ಕಿಲ್ಲ. ನನಗೆ ಗೊತ್ತು, ಅದಕ್ಕೆ ಉತ್ತರ ನಿನಗೆ ಗೊತ್ತು ಅಂತ. ಅಮ್ಮ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಸಮಯ ಇನ್ನೂ ಬಂದಿಲ್ವಾ ಮಗಳೇ? ಯಾರ್ ಚಿನ್ನು ಅವನು? ನಿನ್ ಗಂಡ ಅನ್ನಿಸ್ಕೊಂಡವನು? ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಲ್ವಾ? ಮಳೆ ಬೀಳೋದಕ್ಕೆ, ಹೂ ಒರಳೋದಕ್ಕೆ, ಬೆಂಕಿ ಸುಡೋದಕ್ಕೆ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನಿನ್ನಂಥವಳನ್ನ, ನಿನ್ನಂಥ ಹುಡುಗಿನ ಬಿಟ್ಟು ಹೋಗೋದಕ್ಕೆ ಅವನಿಗಿರೋ ಕಾರಣನಾದ್ರೂ ಏನು? ನೀನಂಥ ಮಾಡಬಾರದ ತಪ್ಪೇನಾದ್ರೂ ಮಾಡಿದ್ಯಾ ಮಗಳೇ? ಮತ್ತವನ್ ಯಾಕೆ ಹೋದ? ಯಾಕೆ ಬಂದಿಲ್ಲ? ನಿನ್ಗ ಅವನ್ ಕಂಡ್ರೆ ಇಷ್ಟ ಇಲ್ವಾ? ಮರದೊಳಗಡೆನೆ ಬೆಂಕಿ ಅವತಿಟ್ಕೊಂಡಿರೋ ಹಾಗೆ ನನ್ನ ಪ್ರಶ್ನೆಗೆ ಉತ್ತರನ ನಿನ್ನ ಮೌನದಲ್ಲಿ ಬಚ್ಚಿಟ್ಕೋಬೇಡ ಮಗ. ನಿನಗೆ ನನ್ನ ಬಗ್ಗೆ ವಿಶ್ವಾಸ ಇಲ್ವಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮಗಳ ನಿಜವಾದ ಸಮಸ್ಯೆ ಏನು ಅಂತಾನೆ ಗೊತ್ತಿಲ್ಲದೆ ತಾಯಿಯಾಗಿ ನಾನು ಆ ಸಮಸ್ಯೆಗೆ ಪರಿಹಾರ ಹೇಗೆ ಹುಡುಕ್ಲಿ? ಅವ್ವ, ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತಲ್ಲ. ನೆರಳು ಕೊಟ್ಟವ್ರನ್ನ ನಮ್ದೇ ಇರೋಷ್ಟು ಕೆಟ್ಟ ಹುಡುಗಿ ನಾನಲ್ಲ. ನೀವು ನನ್ನ ಹೆಂಗೆ ಮಗಳು ಅಂತ ನಂಬಿದಿರೋ, ನಾನು ಹಾಗೆ ನಿಮ್ಮನ್ನ ಅವ್ವ ಅಂತ ನಂಬಿದ್ದೀನಿ. ನನ್ನ ಮಾತಿಗೆ ಆ ದೇವರೇ ಸಾಕ್ಷಿ. ನಾನು ನಿನ್ನ ನಂಬಿಕೆನ ಪ್ರಶ್ನೆ ಮಾಡ್ತಾ ಇಲ್ಲ ಮಗಳೇ. ನಾನು ಪ್ರಶ್ನೆ ಮಾಡ್ತಾ ಇರೋದು ನಿನ್ನ ಮೌನಾನ, ಆ ಮೌನದಲ್ಲಿರೋ ಮಾತುಗಳನ್ನ. ನೀನೀಗಲೂ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ತುಂಬಾ ದಿವಸಗಳ ಹಿಂದೆನೆ ನಾನು ನಿನಗೆ ಪ್ರಶ್ನೆ ಕೇಳಿದ್ದೀನಿ. ಇವತ್ತಿಗೂ ಉತ್ತರಕ್ಕೋಸ್ಕರ ಕಾಯ್ತಾನೇ ಇದ್ದೀನಿ. ಬಿರುಗಾಳಿಲಿ ತೋರಿ ಹೋಗ್ತಿರೋ ಎಲೆ ನಾನು. ಯಾರಾದ್ರೂ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ಆ ದೇವ್ರು ನನ್ನ ತಾಯಿನ ಕಿತ್ಕೊಂಡ್ಬಿಟ್ಟ. ಆದ್ರೆ ಅದೇ ದೇವ್ರು ಈ ಮನೆಯ ಕರ್ಕೊಂಬಂದು ನಿಮ್ಮಂತ ತಾಯಿ ಹತ್ರ ಬಿಟ್ಟ. ದೇವ್ರಂತ ಗಂಡ ಕೊಟ್ಟ. ಆದ್ರೆ ಅವನೇ ಅವರಿಂದ ದೂರ ಇರುವಾಗ ಮಾಡ್ಬಿಟ್ಟ. ಎಲ್ರೂ ನನ್ನ ಅದೃಷ್ಟ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಅಂತಾರೆ. ಇದೇ ನಾನು ಕೇಳ್ಕೊಂಬಂದ ಅದೃಷ್ಟ. ಆ ನಿನ್ನ ದೇವ್ರಂಥ ಗಂಡ ನಿನ್ನಂಥ ದೇವತೆಯಿಂದ ಯಾಕೆ ದೂರ ಇದ್ದಾನೆ? ಒಂದು ಹೃದಯ ಅಂತ ಇಲ್ವಾ? ಒಂದು ಮನಸ್ಸು ಅಂತ ಇಲ್ವಾ? ಅವ್ವ, ಅವ್ರು ತುಂಬಾ ಒಳ್ಳೆಯವರು.
ಈ ಕಾಲದಲ್ಲಿ ಅವ್ರಂತವ್ರು ಇದ್ದಾರೆ ಅಂದ್ರೆ ಯಾರು ನಂಬೋದಿಲ್ಲ. ಅವ್ರು ನನ್ನಿಂದ ದೂರ ಹೋಗಿಲ್ಲ ಅವ್ವ, ನಾನೇ ಅವರಿಂದ ದೂರ ಇರೋದು. ಈ ಅವರು ಅಂದ್ರೆ ಯಾರು ಚಿನ್ನು? ಅವ್ರಿಗೊಂದು ಹೆಸರು, ಒಂದು ಊರು ಅಂತ ಇರ್ಬೇಕಲ್ವಾ? ನೀನೇ ಅವರಿಂದ ದೂರ ಇದೆಯಾ ಸರಿ, ಅದಕ್ಕೊಂದು ಕಾರಣ ಅಂತ ಇರ್ಬೇಕಲ್ವಾ? ಅವ್ರ ಪಾಲಿಗೆ ನಾನು ಬೆಂಕಿ ಇದ್ದಾಗೆ, ಅವ್ರ ಹತ್ರ ಬಂದ್ರೆ ಎಲ್ಲಿ ಸುಟ್ಟೋಗ್ತಾರೋ ಅಂತ ಭಯ. ನನ್ನ ಪಾಲಿಗೆ ಅವ್ರು ನೀರಿದ್ದಾಗೆ, ಅವ್ರ ಹತ್ರ ಹೋದ್ರೆ ಎಲ್ಲಿ ಕೊಚ್ಚೋಗ್ತೀನೋ ಅಂತ ಭಯ. ಒಗಟಿನ ಹಾಗೆ ಮಾತಾಡ್ತೀಯ ಹೊರತು ಪ್ರಶ್ನೆಗೆ ಉತ್ತರ ಮಾತ್ರ ಕೊಡೋದಿಲ್ಲ. ಅವ್ವ, ಕೆಲವು ಒಗಟಿಗೆ ಉತ್ತರನೇ ಇರಲ್ಲ ಅವ್ವ. ನನ್ನ ಬಾಳು ಉತ್ತರನೇ ಇಲ್ದಿರೋ ಒಗಟು. ಕೆಲವು ಪ್ರಶ್ನೆನ ಕೇಳಬಾರ್ದು, ಕೆಲವು ಉತ್ತರನ ಹೇಳ್ಬಾರ್ದು ಅಂತ ತಾತಮ್ಮ ಹೇಳ್ತಿತ್ತು. ಇನ್ಮೇಲೆ ನಾನು ಇನ್ನೇನು ಪ್ರಶ್ನೆ ಕೇಳೋದಿಲ್ಲ ಚಿನ್ನು. ನಿನ್ಗಾಗೆ ಉತ್ತರ ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳು. ನಿನಗಾಗ ಅನ್ಸೋ ತನಕ ನಾನು ಕಾಯ್ತೀನಿ. ನೋಡು, ಎಲ್ಲ ಸಮಸ್ಯೆಗಳಿಗೂ ಒಂದು ಉತ್ತರ ಇದ್ದೇ ಇರುತ್ತೆ ಅನ್ನೋ ವಿಶ್ವಾಸ ನಂದು. ನಿನಗೆ ನನ್ನ ಮಗನ ಬಗ್ಗೆ ಗೊತ್ತಿಲ್ಲ, ಅವನು ಎಂಥ ಬುದ್ಧಿವಂತ ಗೊತ್ತಾ? ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ ಗಂಡ ಈ ಜಗತ್ನಲ್ಲಿ ಎಲ್ಲೇ ಔತ್ಕೊಂಡಿದ್ರು ನನ್ನ ಮಗ ಹುಡುಕೊಂಡು ಬರ್ತಾನೆ. ನಾನು ಅವನಿಗೆ ಹೇಳ್ತೀನಿ, ಅವನು ನಿನ್ನ ಗಂಡನ್ನು ಒಂದು ಮಾಡ್ತಾನೆ. ನನ್ನ ಕಣ್ಣೆದ್ರಿಗೆ ನೀನು ನಿನ್ ಗಂಡ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತೀರ ಅನ್ನೋ ನಂಬಿಕೆ ನಂದು. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ನನ್ನ ಮಗ ನನ್ನ ನಂಬಿಕೆನ ಯಾವತ್ತೂ ಸುಳ್ಳಾಗ್ಸಲ್ಲ. ಈ ಬದುಕು ಕಟ್ಕೊಂಡಿರೋದೇ ನಂಬಿಕೆಯಿಂದ, ನಂಬಿದ ಸಂಬಂಧಗಳಿಂದ. ಸಂಬಂಧ ಅನ್ನೋದು ತುಂಬಾ ದೊಡ್ಡದು ಮಗಳೇ. ಅವ್ವ, ಗದ್ದೆ ಕಟ್ಟಿದ ನೀರು, ಕೆಚ್ಚಲಿಂದ ಕರೆದ ಹಾಲು, ನಿದ್ದೆ ಕಟ್ಟಿದ ಕನಸು ಯಾವತ್ತೂ ವಾಪಸ್ ಬರಲ್ಲ ಅಂತ ತಾತಮ್ಮ ಹೇಳ್ತಿತ್ತು. ನೋಡು, ನಾನು ನಿನ್ನಮ್ಮ ಹೇಳ್ತಾ ಇದ್ದೀನಿ, ನಿನ್ನ ಗಂಡ ನಿನ್ನ ಹತ್ರ ವಾಪಸ್ ಬಂದೇ ಬರ್ತಾನೆ. ಅದು ನನ್ನ ವಿಶ್ವಾಸ. ನನಗೆ ಈ ಪ್ರಪಂಚದ ರೀತಿ ರಿವಾಜು, ನೀತಿ ನಂಬಿಕೆಗಳೇ ಅರ್ಥ ಆಗ್ತಿಲ್ಲ. ತಾಳಿ ಕಟ್ಟಿಸ್ಕೊಂಡ ಹೆಂಡತಿ ಅವಳ ಮನೆಯಲ್ಲೇ ಅವಳು ಕೆಲಸದೊಳಗೆ ದುಡಿತಾ ಇರೋ ಕರ್ಮ ಯಾರಿಗೂ ಬೇಡಪ್ಪ. ತಾಳಿ ಕಟ್ಟಿಸ್ಕೊಂಡು ಈ ಹುಡುಗಿ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂತಲೂ ಅರ್ಥ ಆಗ್ತಿಲ್ಲ. ಗಂಡ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಗಂಡನ್ ನೋಡಿದ ತಕ್ಷಣ ಬೆಳಿಗ್ಗೆಯಿಂದ ಸಂಜೆ ತನಕ ದುಡ್ದ ಆಯಾಸ ಎಲ್ಲ ಮರುಕ್ಷಣನೇ ಮರ್ತು ಹೋಗುತ್ತೆ. ಆದ್ರೆ ಚಿನ್ನು ಗಂಡನ ಎದುರಿಗೆ ಇದ್ರು, ಅವಳು ಮನೆಯಲ್ಲೇ ಇದ್ರು ಕಣ್ಣಿಗೆ ಬೀಳದ ಹಾಗೆ ಓಡಾಡ್ತಾ ಇದ್ದಾಳೆ. ಯಾಕೆ? ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಹಾಗೆ ಅಂತಾರೆ. ಬಹುಶಃ ಈ ಜನ್ಮದಲ್ಲಿ ನನಗೆ ಚಿನ್ನು ಅರ್ಥನೇ ಆಗೋದಿಲ್ವೇನೋ. ಇದೆಂಥ ತಾಳ್ಮೆ! ಎಲ್ಲ ಸಹಿಸ್ಕೊಳ್ಳೋ ಭೂಮಿ ತಾಯಿನೇ ಕೆಲವು ಸಲ ಸಿಟ್ಟು ಮಾಡಿಕೊಂಡು ಸುನಾಮಿ ಆಗ್ಬಿಡ್ತಾಳೆ, ಜ್ವಾಲಾಮುಖಿ ಆಗ್ಬಿಡ್ತಾಳೆ. ಆದರೆ ಚಿನ್ನು ಭೂಮಿ ತಾಯಿಗಿನ್ನ ಜಾಸ್ತಿನೇ ತಡ್ಕೊಂಡಿದ್ದಾಳೆ. ಇಂಥ ಒಳ್ಳೆ ಹುಡುಗಿಗೆ ಇಂಥ ಕಷ್ಟ ಯಾಕಪ್ಪ ದೇವ್ರೆ? ಈ ಲೋಕ ನಾಟಕ ಬರೆದ ನಾಟಕಗಾರನಿಗೆ ಹೃದಯ ಅನ್ನೋದೇ ಇಲ್ವಾ? ಅಣ್ಣ, ಶುಂಠಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ತಗೊಂಬ ಅಂದ್ರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಅದನ್ನಾಗ್ಲೇ ತಗೊಬಂದು ಫ್ರಿಜ್ನಲ್ಲಿ ಇಟ್ನಲ್ಲ ಚಿನ್ನು. ಹೌದಾ? ನಾನು ನೋಡ್ಲೇ ಇಲ್ಲ. ಅದ್ ಸರಿ, ನೀನ್ ಯಾಕೆ ಒಂಥರ ಇದ್ಯಾ? ಯಾವ ಥರ ಇದ್ದೀನಿ? ದಿನ ಇರೋ ಹಾಗೆ ಇದ್ದೀನಪ್ಪ.
ನಾನು ಈ ಮನೆಗೆ ಬಂದಾಗಲೇ ನೀನು ಒಂಥರ ಇದ್ದೆ, ಈಗಲೇ ಒಂಥರ ಇದೆಯಾ? ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಸರಿನೇ, ನೀನು ಅಷ್ಟೇ. ಈ ಮನೆಗೆ ಬಂದಾಗ ಒಂಥರ ಇದ್ದೆ, ಈಗಲೇ ಒಂಥರ ಇದೆಯಾ? ನನಗೂ ಅದೇ ಗೊತ್ತಾಗ್ತಿಲ್ಲ. ನಿನ್ನೆ ಅಂದ್ಕೊಂಡಂಗೆ ನಾಳೆ ಇರಲ್ಲ, ನಾಳೆ ಏನಾದರೂ ಆಗ್ಬೋದಲ್ವಾ ಅಣ್ಣ? ಅದೇ ನನಗೂ ಭಯ ಚಿನ್ನ. ನಿನ್ನೆ ಏನೋ ಆಗ್ಬಾರ್ದಾಗೋಗಿದೆ, ಆದರೆ ಅದೇ ಕಾರಣಕ್ಕೆ ನಾಳೆ ಏನಾಗುತ್ತೋ ಅನ್ನೋ ಭಯ. ಆಗ್ಬಾರ್ದಾಗೋಗಿದೆ ಅಂದ್ರೆ ಏನ್ ಅರ್ಥ ಅಣ್ಣ? ಅಂದ್ರೆ ಈಗಾಗ್ಲೇ ಏನಾಗಿದೆ ಅಂತ ನಿಂಗೆ ಮೊದ್ಲೇ ಗೊತ್ತು ಅಂತನಾ? ಬೈಕೆ ಮುಚ್ಚಿಟ್ಕೋಬಹುದು, ಬಸರು ಮುಚ್ಚಿಟ್ಕೊಳಕ್ಕಾಗತ್ತಾ? ನಿಜ ನಿಜನೇ ಅಲ್ವಾ? ಎಲ್ರಿಗೂ ಒಂದಲ್ಲ ಒಂದಿನ ಗೊತ್ತಾಗ್ಲೇಬೇಕಲ್ವಾ? ನಾವ್ ಯಾರಿಗೂ ಹೇಳ್ದಿರೋ ಮಾತು ಬೇರೆಯವ್ರಿಗೆ ಹೆಂಗಣ್ಣ ಗೊತ್ತಾಗುತ್ತೆ? ಕೆಲವು ಸಲ ನೀನು ಏನೇನೋ ಹೇಳ್ಬಿಡ್ತೀಯ. ನೀನಾಗ ಅನ್ಕೊಂಡಿದ್ಯಾ ಅಷ್ಟೇ, ಆದ್ರೆ ನೀನ್ ಅನ್ಕೊಂಡಿರೋದು ನಿಜ ಅಲ್ಲ. ಸತ್ಯ ಅಂದ್ರೆ ಸೆರಗಲ್ ಕಟ್ಕೊಂಡಿರೋ ಕೆಂಡ ಇದ್ದ ಹಾಗೆ. ಅಣ್ಣ, ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಅವ್ವ ಏನ್ ಹೇಳಿದ್ರು ನೀನು ಅದನ್ನೇ ಹೇಳ್ತಾ ಇದ್ಯಾ. ನಿಜ ಚಿನ್ನು, ಇತ್ತೀಚೆಗಂತೂ ಅಮ್ಮನಿಗೆ ನಿಂದೇ ಚಿಂತೆ. ಮೊದ್ಲು ಚಂದನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರು, ಈಗ ನೀನ್ ಬಂದ ಮೇಲಂತೂ ಚಂದನ್ಗಿಂತಲೂ ಜಾಸ್ತಿ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೀನ್ ಯಾರ ಹತ್ರ ಏನ್ ಹೇಳ್ದೆ ಹೋದ್ರು ಪರವಾಗಿಲ್ಲ, ಕಡೆ ಪಕ್ಷ ಅಮ್ಮನ ಹತ್ರನಾದ್ರೂ ಸತ್ಯ ಏನು ಅಂತ ಹೇಳ್ಬಾರ್ದಾ? ಈಗಾಗ್ಲೇ ಅಮ್ಮ ಹೇಗೆ ಅಂತ ನೀನು ಗೊತ್ತಿರ್ಬೇಕಲ್ವಾ? ಅವ್ರು ಯಾರನ್ನೂ ಅಷ್ಟೇ ಪರರು ಅಂತ ಅನ್ಕೊಂಡವ್ರೆ ಅಲ್ಲ, ನನ್ನ ಜನ, ನನ್ನೋರು ಅನ್ಕೊಂಡು ಜಾತಿ. ಚಿನ್ನು, ನೀನು ಗೊತ್ತಿಲ್ಲ, ಅಮ್ಮನ್ಗೆ ನಿನ್ ಕಂಡ್ರೆ ಎಷ್ಟಿಷ್ಟ ಅಂತ ನೀನು ಗೊತ್ತಿಲ್ಲ. ಅವ್ರ ಹತ್ರ ಸತ್ಯ ಏನು ಅಂತನಾದ್ರೂ ಹೇಳು. ಹೇಗೆ ಹೇಳಿ? ನಿನ್ ಗಂಡನ ನನ್ನ ಮಗನೇ ಹುಡ್ಕೊಡ್ತೇನೆ ಅಂತ ಕೇಳ್ದವ್ರಿಗೆ ನಿಮ್ಮ ಮಗನೇ ನನ್ನ ಗಂಡ ಅಂತ ನಾನು ಹೇಗೆ ಹೇಳಿ? ಪ್ರೀತಿಸಿದ ಹುಡುಗಿನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ನಿಶ್ಚಿತಾರ್ಥನೂ ಆಗಿರೋ ನಿಮ್ಮ ಮಗನೇ ನನ್ನ ಗಂಡ ಅಂತ ನಾನು ಹೇಗೆ ಹೇಳಿ? ಅಕಸ್ಮಾತ್ ನಾನು ಹೇಳಿದ್ರು ಕೂಡ ಅದರಿಂದ ಸಿಗೋ ಭಾಗ್ಯ ಏನು? ನನ್ನ ಅಕ್ಕನ ಜೀವನ, ನನ್ನ ಗಂಡನ ಜೀವನ ಎರಡೂ ಹಾಳಾಗುತ್ತೆ. ಬೇಡ, ಯಾರಿಗೂ ನಾನು ಹೇಳೋದೇ ಬೇಡ. ಅದೇನಾಗುತ್ತೋ ಆಗಲಿ. ನಾನು ಯಾರ ಹತ್ರನೂ ಯಾವ ನಿಜನೂ ಹೇಳಲ್ಲ. ಅಂಥ ಸಂದರ್ಭ ಬಂದರೆ ನಾನು ಈ ಮನೆಯೇ ಬಿಟ್ಟು ಹೊಂಟೋಗ್ತೀನಿ. ಮುಂದೆ ಆ ದೇವ್ರು ಬಿಟ್ಟಂಗಾಗಲಿ. ಶ್ವೇತಾ, ನಾನು ಹೇಳಿದೆಲ್ಲ ತಂದೆ ತಾನೆ? ಎಲ್ಲ ತಂದಿದ್ದೀನಮ್ಮ. ಅತ್ತೆ, ನೀವು ಹೇಳಿರೋದು ತಂದಿದ್ದೀವಿ, ಹೇಳ್ದೇ ಇರೋದು ತಂದಿದ್ದೀವಿ. ಏ, ಹಂಗಂದ್ರೆ ಏನಪ್ಪ ಅರ್ಥ? ಅತ್ತೆ, ಈಗ ತಾನೇ ಇಷ್ಟೆಲ್ಲ ಕತ್ತೆ ತರ ಒತ್ಕೊಂಬಂದು ಸುಸ್ತಾಗಿದ್ದೀನಿ. ಒಂದ್ ಲೋಟ ನೀರೋ ಹಾಲೋ ಕಾಫಿನೋ ಏನಾದ್ರು ಕೊಡಿ. ಶ್ವೇತಾ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ವಾ ಕೃಷ್ಣ ಕೃಷ್ಣ, ಅದ್ಗೆ ಇವ್ರ ಅಂಗಡಿ ಎದುರುಗಡೆ ನಿಂತ್ಕೊಂಡು ತಕ ತಕ ಅಂತ ಕುಣಿತಿದ್ರು. ಈ ಗಂಡಂದ್ರನ್ನ ಶಾಪಿಂಗ್ ಮಾತ್ರ ಕರ್ಕೊಂಡು ಹೋಗ್ಲೇಬಾರ್ದು. ಗೌರಿ ಗಣೇಶ ತಂದ್ರಿ ತಾನೆ? ಆರ್ಡರ್ ಕೊಟ್ಟಿದೀವಿ, ಹಬ್ಬದ ದಿನ ಬೆಳಗ್ಗೆನೆ ಹೋಗಿ ತರಬೇಕು. ಅದ್ ಸರಿ, ನಾ ಹೇಳ್ದೆ ಇರೋದನ್ನು ತಂದೆ ಅಂದ್ರಲ್ಲ, ಅದೇನು? ಅಮ್ಮ, ನಾನು ರಂಜಿತ್ ಬಟ್ಟೆ ತಗೊಂಡ್ವಿ, ಹಾಗೆ ಕಲ್ಪನಕ್ಕಂಗೂ ಗೊಂಬೆಗೂ ತಗೊಂಡ್ವಿ. ಇನ್ನೇನ್ ಎಲ್ರಿಗೂ ಬಟ್ಟೆ ತಗೊಂಡಾಯ್ತಲ್ಲ, ನೀನ್ ಮಾತ್ರ ನಿಂಗೋಸ್ಕರ ಮತ್ತೆ ಬಟ್ಟೆ ತರೋಕ್ ಯಾಕೆ ಹೋಗ್ಬೇಕು ಅಂತ ನಿಂಗೂ ಅಪ್ಪಂಗೂ ನಾವೇ ಬಟ್ಟೆ ತಂದಿದೀವಿ. ಅಮ್ಮ, ನಿನಗ್ ತಂದಿರೋ ಸೀರೆನೆ ಗೌರಿಗೆ ಉಡ್ಸೋಣ. ಶ್ವೇತಾ, ನಂತರ ಎಷ್ಟೊಂದ್ ಸೀರೆ ಬೀರುಲ್ ತುಂಬಿದೆ, ಅದೆಲ್ಲ ಉಡ್ದೇ ಇರೋದು, ಯಾಕೆ ತಗೊಂಬಂದೆ? ಒಳ್ಳೇದೇ ಮಾಡ್ದೆ ಶ್ವೇತಾ. ಎಲ್ಲಾರ್ಗೂ ತಂದ ಹಾಗೆ ರಾಮಗೂ ಚಿನ್ನಗೂ ತಂದಿದ್ಯಾ ತಾನೆ? ಅದ್ಕೆ ನೀವ್ ಅದನ್ನ ನನಗೆ ಹೇಳ್ಕೊಡ್ಬೇಕಾ? ರಾಮುಗೆ, ಚಿನ್ನುಗೆ, ಚಂದುಗೆ, ನಿಮ್ಗೆ ಎಲ್ರಿಗೂ ಬಟ್ಟೆ ತಂದಿದೀವಿ. ಅಮ್ಮ, ಅಪ್ಪ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾರೋ ಫ್ರೆಂಡ್ ಬಂದ್ರು ಅಂತ ಹೊರಗಡೆ ಹೋಗ್ ಬರ್ತೀನಿ ಅಂತ ಹೋದ್ರು. ಅಮ್ಮ, ನಾನ್ ತಂದಿರೋ ಬಟ್ಟೆನ ಅಪ್ಪಂಗ್ ತೋರ್ಸ್ಬೇಕಿತ್ತು, ಅವ್ರಿಗದ್ ಇಷ್ಟ ಆಗತ್ತೋ ಇಲ್ವೋ? ಏನೂ ಪರವಾಗಿಲ್ಲ, ನಿನ್ ಸೆನ್ಸ್ ಆಫ್ ಕಲರು, ಸೆನ್ಸ್ ಆಫ್ ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿದೆ, ಯಾರಿಗಾದ್ರೂ ಇಷ್ಟ ಆಗುತ್ತೆ. ಕತ್ತೆ ತರ ಇದನ್ನೆಲ್ಲ ಒತ್ಕೊಂಬಂದು ಸುಸ್ತಾಗಿದ್ದೀನಿ. ಯಾರಾದ್ರೂ ಒಂದ್ ಲೋಟ ನೀರೋ ಕಾಫಿನೋ ಕೊಡು ಅಂದ್ರೆ
ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ಈ ಕಾಲದಲ್ಲಿ ಮನೆ ಹಳ್ಳಿ ಅಂದ್ರೆ ಮರ್ಯಾದೆನೇ ಇಲ್ಲ. ಚಿನ್ನು, ರಂಜಿತ್ಗೊಂದು ಲೋಟ ಕಾಫಿ ಮಾಡ್ಕೊಂಬಮ್ಮ. ಅದಕ್ಕೆ ನಂಗೂ ಒಂದ್ ಲೋಟ. ಚಂದು ಬಂದು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ಇಷ್ಟೊತ್ತಿಗೆ. ಬರ್ಲೂ ಇಲ್ಲ, ನಾನು ಹೊರಗಡೆ ಕರ್ಕೊಂಡು ಹೋಗ್ಲೂ ಇಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಿಲ್ಲ, ಮಾತು ಆಡ್ತಿಲ್ಲ. ಪಾರ್ವತಿ, ನಿಂಗೇನಾದ್ರು ಗೊತ್ತಾ ಅವನೆಲ್ಲಿದ್ದಾನೆ ಅಂತ? ಅತ್ತೆ, ಅದೇನೋ ಅರ್ಜೆಂಟ್ ಆಗಿ ಮೀಟಿಂಗ್ ಬಂತು ಅಂತ ಹೋದ. ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ದ. ಅದನ್ನ ಹೇಳೋಣ ಅಂತಾನೆ ಬಂದೆ ನಾನು. ಅಮ್ಮ, ಇಷ್ಟು ವರ್ಷ ಗೌರಿ ಹಬ್ಬ ಅಂದ್ರೆ ಏನೋ ಒಂಥರ ಇರ್ತಿತ್ತು, ಮನ್ಸು ಅರ್ಧಂಬರ್ಧ. ಆದ್ರೆ ಈ ವರ್ಷ ಒಂಥರ ಖುಷಿ ಆಗ್ತಿದೆ. ನನ್ ಮಗಳು, ನನ್ ಮೊಮ್ಮಗಳು ಮೊದಲನೇ ಸಾರಿ ಗೌರಿ ಹಬ್ಬಕ್ಕೆ ತವ್ರ ಮನೆಗ್ ಬರ್ತಿದ್ದಾರೆ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಹೇಳ್ಕೊಳಕ್ ಆಗಲ್ಲ. ನಿಮ್ಮಪ್ಪ ಅದನ್ನ ಬೀಕೊಂಡು ಹೇಳ್ತಿದ್ರು. ಅವ್ರಿಗೆ ಆಗ್ತಿರೋ ಸಂತೋಷಕ್ಕೆ ಅವ್ರ ಬಾಯಲ್ಲಿ ಮಾತೇ ಹೊರಡ್ತಿರ್ಲಿಲ್ಲ. ಆಹಾ, ಇವಳ ಜೊತೆ ಶಾಪಿಂಗ್ ಅಂತ ಹೋಗಿ ತಲೆ ಸಿಡ್ದೋಗಿತ್ತು. ಒಂದು ಗುಟುಕು ಕಾಫಿ ಒಳಗೋಗಿ ಗಂಟ್ಲು ತ್ಯಾವಾದ ತಕ್ಷಣ ಮನ್ಸಿಗೇನೋ ಸಮಾಧಾನ. ರಂಜಿತ್, ನಾನು ಅಲ್ಲೇ ಹೇಳಿಲ್ವಾ ಕಾಫಿ ಡೇಗೆ ಹೋಗೋಣ ಅಂತ? ನೀವೇ ತಾನೇ ಬೇಗ ಮನೆಗೆ ಹೋಗೋಣ ಅಂತ ಸಿಡ್ಕಿದ್ದು. ಎಡಗೈಲಿ 20 kg, ಬಲ್ಗೈಲಿ 30 kg ಭಾರ ಹೊತ್ಕೊಂಡು ಕಾಫಿ ಡೇಗೆ ಹೋಗಿ ಕಾಫಿ ಕುಡಿಯಕ್ಕಾಗತ್ತೇನೆ? ಅದಕ್ಕೆ ಮನೆಗೆ ಬೇಗ ಕರ್ಕೊಂಡ್ ಬಂದಿದ್ದು. ಅಲ್ಲಿ ಬೇರೆ ಮಳೆ ಬರಂಗಾಗಿತ್ತು. ಗಣಪತಿ ಪೂಜೆ ಮಾಡಿ ನಾವು ಗಣಪತಿನ ನೀರಿಗೆ ಬಿಡೋ ಬದಲು ಮನೆಗೆ ತರೋದ್ರೊಳಗೆ ಎಲ್ಲಿ ನೆಂದೋಗ್ಬಿಡುತ್ತೋ ಅಂತ ಭಯ ಹತ್ಕೊಂಡಿತ್ತು. ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಜೀವಂತರು ಎಲ್ಲ ಕೆಲಸನೂ ಯೋಚನೆ ಮಾಡೇ ಮಾಡ್ತಾರೆ. ಈ ಕಾಲದಲ್ಲಿ ನನ್ನಂತ ಬುದ್ಧಿವಂತ ಗಂಡ ಸಿಗೋದು ಸ್ವಲ್ಪ ಕಷ್ಟನೇ. ನನ್ನಂತ ಬುದ್ಧಿವಂತ ಗಂಡ ಸಿಕ್ಕಿದ್ಮೇಲೆ ಅವನು ಉಳಿಸ್ಕೊಳಕ್ಕೂ ಸ್ವಲ್ಪ ಬುದ್ಧಿವಂತಿಕೆ ಬೇಕು. ನಂಗೆ ನಿದ್ದೆ ಬರ್ತಾ ಇದೆ, ಮಲಗ್ತೀನಿ. ಚಿನ್ನು, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬಿಡು, ತುಂಬಾ ಕೆಲಸ ಇರುತ್ತೆ. ಎಲ್ರ ಜೊತೆ ಸೇರ್ಕೊಂಡು ನೀನು ಗೌರಿ ಪೂಜೆ ಮಾಡಬೇಕು. ನೀನೇನು ಹೊರಗೆ ನೋಡಲ್ಲ, ಈ ಮನೆಯವಳೆ. ಇದು ನಿನಗೆ ಮೊದಲನೇ ಗೌರಿ ಹಬ್ಬ. ಯಾವ ಹೆಣ್ಮಕ್ಳು ಮೊದಲನೇ ಗೌರಿ ಹಬ್ಬನ ಮರಿಬಾರ್ದು. ಏನು, ನನ್ನ ಹಿರಿ ಮಗಳ ಹಣೆಲಿ ಹಾಗೆ ಬರ್ದಿತ್ತು, ಹಾಗಾಯ್ತು. ಇರೋದ್ರಲ್ಲಿ ನೀನೇ ಪುಣ್ಯವಂತೆ, ಆ ಭಾಗ್ಯ ನಿನ್ಗೆ. ಈ ಹುಡುಗಿ ಗಂಡ ಎಲ್ಲಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ. ಗೌರಿ ಪೂಜೆ ಮಾಡಿದ್ಮೇಲೆ ಗಂಡನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಲಿಲ್ಲ ಅಂದರೆ ಪೂಜೆ ಫಲ ಸಿಗಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಈ ಹುಡುಗಿ ಗಂಡ ಬಂದು ಆಶೀರ್ವಾದ ಮಾಡೋದು ಅಷ್ಟರಲ್ಲೇ ಇದೆ. ಈ ಹುಡುಗಿ ಏನು ಪಾಪ ಮಾಡಿದ್ಯೋ ಏನೋ. ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿಬೇಕು. ಗಂಡ ಆಶೀರ್ವಾದ ಮಾಡಿದ್ರೆ ಹೆಂಡತಿ ಸೌಭಾಗ್ಯವತಿ ಆಗ್ತಾಳೆ, ಸದಾ ಕುಂಕುಮಧಾರಿ ಆಗ್ತಾಳೆ. ಈ ಪೂಜೆ ಮಾಡಿದ್ರೆ ನೀನು ಹೇಳ್ತಾ ಇರೋ ಹುಡುಗನ ಮೃತ್ಯು ಕಂಟಕ ದೂರ ಆಗತ್ತೆ ಮಗು. ಗೌರಿ, ಭಕ್ತಿಯಿಂದ ನೀನು ವ್ರತ ಮಾಡಿದ್ದೀನಿ. ಯಾರ ಸಹಾಯನೂ ಇಲ್ಲದೆ ನಿನ್ನನ್ನೇ ನಂಬ್ಕೊಂಡು ಅಡೆತಡೆಗಳಿಲ್ಲದೆ ನೀನು ಪೂಜೆ ಮಾಡಿದ್ದೀನಿ. ವ್ರತ ಪೂರ್ತಿ ಆಗಬೇಕು ಅಂದರೆ ಗಂಡನ ಆಶೀರ್ವಾದ ಬೇಕೇ ಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ಗಂಡನ ಆಶೀರ್ವಾದ ಕೊಡಿಸೋ ಜವಾಬ್ದಾರಿ ನಿಂದೆ. ನಾನು ನಿನ್ನನ್ನೇ ನಂಬ್ಕೊಂಡಿದ್ದೀನಿ ಗೌರಿ. ನೀನು ನಂಬಿಕೆನ ಸುಳ್ಳು ಮಾಡಲ್ಲ ಅಲ್ಲ? ಈ ಮನೆಯಾಗೆ ಅವನಿಗೆ ತನ್ನ ಮಗ ಮದುವೆ ಆಗಿದ್ದಾನೆ ಅನ್ನೋ ಅನುಮಾನ ಬಲವಾಗದೆ. ಇವತ್ತೆಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಆಮೇಲೆ ನಾನೇ ಅವ್ರ ಸೊಸೆ ಅಂತ ಗೊತ್ತಾಗ್ಬಿಟ್ರೆ ಏನಾಗ್ಬೋದು? ನಂಗೆ ತುಂಬ ಭಯ ಆಗ್ತಾ ಇದೆ ಗೌರಿ. ಇಲ್ಲ, ನಾನು ಇನ್ಮ್ಯಾಕೆ ಈ ಮನೆಯಾಗಿರ್ಬಾರ್ದು. ಗೌರಿ ಗಣೇಶ ಹಬ್ಬ ಕಳೆದ್ಮ್ಯಾಕೆ ನಾನು ಈ ಮನೆ ಬಿಟ್ಟು ಹೊಂಟೋಯ್ತೀನಿ. ಆಮ್ಯಾಕೆ ನನ್ನ ದಾರಿ ನನಗೆ.
ಧಿಂದ ತಡಿ